ವೈಟ್ ಅನ್ನ ಜಾಸ್ತಿ ಯೂಸ್ ಮಾಡಬಾರ್ದು, ಬ್ಲ್ಯಾಕ್ ಅನ್ನ ಯೂಸ್ ಮಾಡಲೇಬಾರ್ದು ಅನ್ನುವಂತ ಒಂದು ಸ್ಕೂಲ್ ಆಫ್ ಥಾಟ್ ಇದೆ. ಇಟ್ ವಿಲ್ ಸ್ಟಿಲ್ ಬಿ ಬ್ರೀದಿಂಗ್, ಒಳಗಿನಿಂದ ಅದು ಉಸಿರಾಡ್ತಾ ಇರ್ತದೆ. ಅದು ಇನ್ನೂ ಇಷ್ಟು ವರ್ಷಗಳಾದ್ಮೇಲೆ ಮಾತ್ರ ಅದು ಕರೆಕ್ಟ್ ಆಗಿ ಡ್ರೈ ಆಗುವುದು ಅನ್ನುವಂಥದ್ದು ಸಂಶೋಧನೆ ಪ್ರಕಾರ ತಿಳಿದು ಬಂದ ವಿಷಯ. ಅಥವಾ ಅದರಲ್ಲಿ ಇಷ್ಟೊಂದು ಅರ್ಥ ಇದ್ರೆ ಅಂದ್ರೆ ಇದು ಅಬ್ಸ್ಟ್ರಾಕ್ಟ್ ಆರ್ಟ್ ವರ್ಕ್, ಇದ್ರಲ್ಲಿ ಇಷ್ಟೆಲ್ಲ ಅರ್ಥ ಇದೆ ಅಂದ್ರೆ ಮಾತ್ರ ಅದೊಂದು ಗ್ರೇಟ್ ಆರ್ಟ್ ವರ್ಕ್. ವೆಸ್ಟರ್ನ್ ಫಿಲಾಸಫಿಯಿಂದ ಬಂದಿರೋದು. ಹೌದು. ಅರ್ಥ ಇರಬಾರ್ದು ಅಂತ ಹೇಳಿ ನಾನು ಹೇಳ್ತಾ ಇರೋದಲ್ಲ, ಅರ್ಥ ಇರ್ಲಿ, ಬಟ್ ಹಾಗೆಂತ ಹೇಳಿ ಅದನ್ನ ನೀವು ವಿಕೃತಿಯಾಗಿ ತೋರಿಸಬಾರ್ದು. ಅದಕ್ಕೆ ನಮಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳೋದು ಯಾಕೆಂದ್ರೆ ದೂರ ಹೋದಾಗೆ ಅದು ಕೂಲ್ ಆಗ್ತಾ ಹೋಗ್ತದೆ. ಬೆಸ್ಟ್ ಚಿತ್ರ ಯಾವುದು ಅಂತ ನನ್ನ ನೆಕ್ಸ್ಟ್ ಪ್ರಶ್ನೆ ಇತ್ತು, ಉತ್ತರ ಕೊಟ್ಟು ಬಿಟ್ರಿ ನೀವು. ಸೊ ಬಹಳಷ್ಟು ಯಂಗ್ ಆರ್ಟಿಸ್ಟ್ಗಳು ಮೆಸೇಜ್ ಮಾಡಿ ಕೇಳ್ತಾರೆ, ನನಗೆ ಹೇಳಿ ಸರ್, ನೋಡಿ ನಾನು ಒಂದು ಪೋರ್ಟ್ರೇಟ್ ಮಾಡಿದ್ದೇನೆ, ಏನ್ ತಪ್ಪು ಮಾಡಿದ್ದೇನೆ ಹೇಳಿ ಅಂತ ಹೇಳಿ. ನಾನು ಅವ್ರಿಗೆ ಹೇಳ್ತೇನೆ, ನಾನು ಯಾಕೆ ಹೇಳಬೇಕು, ನೀವು ಕಲೆಯಲ್ಲಿ ಈಗಿನ ಕಾಲದಲ್ಲಿ ಅರ್ಥ ಇಲ್ಲದಿದ್ರೆ ಅದು ಕಲೆ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಬಟ್ ಕ್ರಿಯೇಟಿವಿಟಿ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಆಸ್ ಅನ್ ಆರ್ಟಿಸ್ಟ್ ಯು ಶುಡ್ ನೋ ವೇರ್ ಟು ಬ್ರೇಕ್ ರೂಲ್ಸ್. ಅಂದ್ರೆ ಆ ಸ್ಕಿಲ್ ಇರಬೇಕು ನಮ್ಮ ಕೈಯಲ್ಲಿ. ಅದಕ್ಕಿಂತಲೂ ಮೊದಲು ಏನಿರಬೇಕು,